ಇವರೆಲ್ಲ ಅಧಿಕಾರವನ್ನು ಸ್ವೀಕಾರ ಮಾಡಿದಾಗ ಸರ್ಕಾರಕ್ಕೆ ಏರಿದಂಥ ಸಂದರ್ಭದಲ್ಲಿ ಇವರು ಮಾತನಾಡುವಂಥ ಮಾತುಗಳೇ ಅದು. ಇನ್ನೂ ಹನಿಮೂನ್ ಪೀರಿಯಡ್ ರೀ, ಈಗೆಲ್ಲ ಅರ್ಥ ಮಾಡ್ಕೊಳ್ಬೇಕು, ಇಲಾಖೆಗಳ ಬಗ್ಗೆ ತಿಳ್ಕೊಳ್ಬೇಕು ನಾವು ಅಂತೇಳಿ ಎಲ್ಲ ಪುಂಖಾನುಪುಂಖವಾಗಿ ಪುಂಗಿ ಬಿಡ್ತಾ ಇರ್ತಾರೆ. ಏಕೆ ಆಫೀಸರ್ಸ್ಗಳಿಗೆ ಕುಟುಂಬ ಇರಲ್ವಾ? ಅವ್ರನ್ನ ಟ್ರಾನ್ಸ್ಫರ್ ಮಾಡಿದಾಗ ಅವ್ರು ಶಿಫ್ಟ್ ಆಗೋದು ಬೇಡವಾ? ಆ ಯೋಚನೆಗಳಿರೋದಿಲ್ವಾ? ಕುಟುಂಬ ಎಲ್ಲಿ ಬಂದಿದೆ, ಏನಾಗಿದೆ, ಇವ್ಯಾವುದು ಯೋಚನೆ ಇರೋದಿಲ್ವ? ನಿಮ್ಮದು ಮಾತ್ರ ಇರುತ್ತೆ, ಉಳಿದವ್ರಿಗೆ ಏನು ಇರೋದಿಲ್ವಾ? ಅವ್ರೇನು ಮಷಿನ್ಗಳ ಬಂದುಬಿಟ್ಟು ಇಟ್ಕೋ ಇಲ್ಲಿಂದ ಅಲ್ಲಿಗೆ ಬಿಸಾಕ್ತಾರಕ್ಕೆ ಮಾನ ಮರ್ಯಾದೆ ಇಲ್ವಲ್ರಿ ನಿಮಗೆಲ್ಲ? ಅವ್ರನ್ನೆಲ್ಲ ಆ ಥರ ಎಲ್ಲ ಎತ್ತಂಗಡಿ ಮಾಡ್ತೀರಾ? SP ತಲೆದಂಡ ವಿಚಾರದಲ್ಲಿ ಈಗ SP ಸಸ್ಪೆಂಡ್ ಮಾಡೋದು IG DGP ಹಂತದಲ್ಲಿರುತ್ತೆ. ಹೇಳೋರು ಯಾರ್ರೀ ಅವರಿಗೆ? ಇಂಟೆಲಿಜೆನ್ಸ್ ರಿಪೋರ್ಟ್ ನೋಡಿ CM ಆದೇಶ ಮಾಡಿರಬಹುದು. ಇಂಟೆಲಿಜೆನ್ಸ್ ರಿಪೋರ್ಟ್ ಏನಿದೆ ಎಂಬುದು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿರಲ್ಲ, ಗೊತ್ತುಗೂಡಿ. ರಿಪಬ್ಲಿಕ್ ಆಫ್ ಬಳ್ಳಾರಿ ಯಾರಿಂದಲೂ ಮಾಡೋಕ್ಕಾಗಲ್ಲ. ಗಲಾಟೆ ನಡೆದ ದಿನ ನಾನು ಬಳ್ಳಾರಿಯಲ್ಲೇ ಇರಲಿಲ್ಲ ಅಂತಿದ್ದಾರೆ. ನೀವು ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಓಡಾಡುವಂಥವ್ರಿಗೆ ಏನು ಕೆಲಸ? ಅಲ್ಲಿ ಹೋಗ್ಬಿಟ್ಟು ಗಲಾಟೆ ಮಾಡೋದು, ಗನ್ ಹಿಡ್ಕೊಂಡು ಹೋಗುವಂಥದ್ದು, ಕಲ್ ತೊಗೊಂಡು ಹೊಡಿಯುವಂಥದ್ದು. ನೀವು ಇಲ್ಲದೆ ಇರೋ ಟೈಮಲ್ಲಿ ಅವರದ್ದೇನು? ಪದೇ ಈ ಸ್ಟೇಟ್ಮೆಂಟ್ ಕೊಡ್ತಾರೆ, ನಾನು ಬಳ್ಳಾರಿಯಲ್ಲಿ ಇರಲಿಲ್ಲ. ಬಳ್ಳಾರಿ ಪೀಸ್ಫುಲ್ ಆಗಿರ್ಬೇಕಂತೇಳಿ ನಾನು ಮೊದಲನೇ ದಿನದಿಂದ ರಾಜಕೀಯಕ್ಕೆ ಬಂದ ದಿವಸದಿಂದ ಕೋರ್ಕಣವನು ನಾನು. ನಿನ್ನೆ ಕೂಡ ಅದೇ ರೀತಿಯಲ್ಲಿ ಜನಕ್ಕೆ ಕೂಡ ಹೇಳಿದ್ದೀನಿ, ಬಳ್ಳಾರಿ ಶಾಂತಿಯುತವಾಗಿರುತ್ತೆ. ಬಳ್ಳಾರಿ ಶಾಂತಿಯನ್ನು ಯಾರೂ ಕೆಡ್ಸೋಕ್ಕಾಗಲ್ಲ. ದುರ್ಗಮ್ಮ ತಾಯಿ ಬಳ್ಳಾರಿನ ಕಾಪಾಡ್ಕೊಂಡು ಹೋಗುತ್ತೆ ಅಂತ ಹೇಳಿದ್ದೀನಿ. ಅದೇ ರೀತಿಯಲ್ಲಿ ಬಳ್ಳಾರಿ ಇಷ್ಟಕ್ಕೆ ಮುಂಚೆ ಯಾವ ರೀತಿಯಲ್ಲಿ ಶಾಂತಿಯುತವಾಗಿತ್ತೋ ಇವತ್ತು ಶಾಂತಿಯುತವಾಗಿ ಅದೇ ರೀತಿಯಲ್ಲಿರುತ್ತೆ. ಯಾರೆಷ್ಟೇ ಮಂದಿ ಪ್ರಚೋದನಕಾರಿ ಮಾತುಗಳು ಇವರೆಲ್ಲ ಮಾಡಿದ್ರು ಕೆಲಸ ಅಂಥದ್ದೇನು ಆಗಲ್ಲ. CM ಸಾಹೇಬರು ನಮ್ಮ ಹತ್ರ ಮಾತಾಡಿದ್ರು. CM ಸಾಹೇಬರು ಏನು ನಡೆದಿದೆ ಅಂತ ತಿಳ್ಕೊಂಡ್ರು. ನಾನು ನಿಮ್ಮ ಮೀಡಿಯಾದಲ್ಲಿ ನೋಡ್ತಿದ್ದೆ, ಮುಖ್ಯಮಂತ್ರಿಯವರು ಭರತ್ ರೆಡ್ಡಿ ಮೇಲೆ ಗರಂ ಆಗಿದ್ದಾರೆ ಅಂತೇಳಿ. ನಮ್ಮ ಸಾಹೇಬರು, ನಮ್ಮ ಹೈಕಮಾಂಡು ನಮ್ಮ ಮೇಲೆ ಏನು ಗರಂ ಆಗಿಲ್ಲ. ಏನು ನಡೆದಿದೆ ಕಮಿಟಿ ಬರುತ್ತೆ, ಕಮಿಟಿ ಮುಂದೆ ಎಲ್ಲ ವಿಚಾರಗಳು ಬಂದ ಮೇಲೆ ಮಾತಾಡೋಣ ಅಂತ ಹೇಳಿದಾರೆ ಹೊರತು ಯಾರೂ ನಮ್ಮ ಮೇಲೆ ಗರಂ ಆಗಿಲ್ಲ. ಯಾಕಂದ್ರೆ ನಾವು ಏನು ತಪ್ಪೇ ಮಾಡ್ದಂಗೆ ನಮ್ಮ ಮೇಲೆ ಯಾಕೆ ಗರಂ ಆಗ್ತಾರೆ? ಇದು ಡೆಮೋಕ್ರಸಿ. ಅವ್ರು ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿರ್ಬೋದು. ಅವರು ಆ ಟೈಮಲ್ಲಿ ಇದ್ದಾಗ ಬಳ್ಳಾರಿನ ರಿಪಬ್ಲಿಕ್ ಆಫ್ ಬಳ್ಳಾರಿನ ಮಾಡಿದಂಥದ್ದು ಎಲ್ಲರಿಗೂ ಗೊತ್ತಿದೆ. ಆದರೆ ಇದು ಡೆಮೊಕ್ರೆಟಿಕ್ ಆಗಿ ನಾವು ಜನರಿಂದ ಗೆದ್ದು ಬಂತವರು, ಜನಕ್ಕೋಸ್ಕರ ಇಲ್ಲಿ ಜನನೇ ಮುಖ್ಯ ಹೊರತು ಯಾರು ರಿಪಬ್ಲಿಕ್ ಯಾರ ಮುಂದೆ ನಡೆಯಲ್ಲ. ಯಾರು ನಾನಲ್ಲ, ಬೇರೆ ಎಷ್ಟೇ ದೊಡ್ಡ ವ್ಯಕ್ತಿ ನನಕಂದ್ರೆ 1000 ಪಟ್ಟು ಶಕ್ತಿಯುತ ಇದ್ದಂಥ ಮನುಷ್ಯ ಬಂದರೂ ಯಾರು ರಿಪಬ್ಲಿಕ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಜನರ ಮುಂದೆ ಪಾದಕ್ಕೆ ಎಲ್ಲರೂ ಮುಗಿಲೇಬೇಕು. ಅಲ್ಲಪ್ಪ, ನಡೆದಿದ್ದದ ನಿಮಗೆ ಗೊತ್ತಿದೆ, ನೀವೆಲ್ಲ ಅಲ್ಲೇ ಇದ್ದರು. ನಡೆದಿದ್ದದೇ ಅಲ್ಲ. ನಾನು ಊರಲ್ಲೇ ಇರಲಿಲ್ಲ. ನಾನು ಇದು ನ್ಯೂ ಇಯರ್ ಇದೆ ಅಂತೇಳಿ ನಮ್ಮ ಫ್ಯಾಮ್ಲಿ ಜೊತೆಗೆ ಬೇರೆ ಕಡೆ ಹೋಗಿದ್ದೆ. ಅಂಥದ್ದು ಈ ಘಟನೆ ನಡೆದಿದೆ, ಎಲ್ಲಿ ಏನಾಗುತ್ತೆ ಅಂತೇಳಿ ನಾನು ಓಡಿ ಬಂದವನು. ಫ್ಯಾಮ್ಲಿನೆಲ್ಲ ಬಿಟ್ಟು ಬಳ್ಳಾರಿ ಏನಾಗುತ್ತೋ ಮತ್ತು ಘಟನೆ ನಡೆದಿದೆ ಈ ಥರ ಅಂತೇಳಿ ಮಧ್ಯಾಹ್ನ 2:30 ಇವರಿಗೆ ಲೊಕೇಶನ್ ಇವ್ರಿಗೆ ಫೋನ್ ಮಾಡಿ ಇವ್ರಿಗೆ ಬೆದರಿಕೆ ಹಾಕೋದು. ಮತ್ತು ಆಮೇಲೆ ಸಾಯಂಕಾಲ ಇನ್ನೊಬ್ಬರಿಗೆ ಹೋದಾಗ ಅವ್ರ ಮೇಲೆ ಬೇರೆ ತಂಡವನ್ನು ತೊಗೊಂಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡೋದು. ಇಂಥವೆಲ್ಲ ಆದಾಗ ನಾವು ಅಲ್ಲಿ ಏನು ನಡೀತಿದೆ ಪರಿಸ್ಥಿತಿ ನೋಡಿ, ಅಟ್ ದ ಎಂಡ್ ಆಫ್ ದ ಡೇ